ಏನೋ ಒಂಥರ ವೈಬ್ರೇಷನ್ ರಾಯರು ಅಂತ ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅನ್ನೋ ನಂಬಿಕೆ ಇರೋದಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಎಲ್ಲ ರಾಯರದು ಆ ಫೀಲ್ ಇದೆ ಅನಿಸುತ್ತೆ, ಅದಕ್ಕೆ ನಾವು ಬಂದಿರೋದು. ಹಾಂ, ರಾಯರಿದ್ದಾರೆ. ಹೌದು, ನೆನ್ಸ್ಕೊತೀವಲ್ಲ ರಾಯರೇ ಕಾಪಾಡಿ ಅಂತ ಅನ್ಕೊತೀವಲ್ವಾ, ಅದೇ ಸಾಕು. ರಾಯರಿದ್ದಾರೆ ಅಂತ ವಾಕ್ಯನೇ ಸಾಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದ ಭಕ್ತಿಯಿಂದ ಕೇಳ್ಕೊಬೇಕು. ಈಗ ನಾವೇನೋ ಬಂದ್ಬಿಟ್ಟು ದೇವರೇ ಒಳ್ಳೇದು ಮಾಡಪ್ಪ ಅಂದ್ರೆ ಆಗಲ್ಲ. ಭಕ್ತಿ ಇರಬೇಕು ನಮ್ಮ ಮನಸ್ಸಲ್ಲಿ, ನಾವು ಕೇಳ್ಕೊಬೇಕು, ಅದು ನೆರವೇರಬೇಕು. ಬರೋಕ್ಕೂ ಮುಂಚೆನೂ ಭಕ್ತಿ ಇರಬೇಕು, ದೇವಸ್ಥಾನದಿಂದ ಬಂದಮೇಲೂ ಭಕ್ತಿ ಇರಬೇಕು. ಹಾಗೆ ಆಗುತ್ತೆ. ದೇವ್ರು ಇರೋದಕ್ಕೆ ನಮಗೆ ಒಳ್ಳೇದಾಗ್ತಾ ಇರೋದು. ದೇವ್ರು ಇದ್ದಾನೆ ಅಂತ ನಂಬಿರೋದಕ್ಕೆ ನಾವು ಇದೆಲ್ಲ ಮಾಡ್ತಾ ಇರೋದು. ನಮ್ಗೆ ಅನಿಸ್ಬಿಟ್ಟಿದೆ, 100% ಅನಿಸಿದೆ. ಇದು ನಮ್ಮದು ಮೊದಲನೇ ವಾರ ನಾವು ಮಾಡ್ತಾ ಇರೋದು. ಹಾಂ, ಇವತ್ತಿಂದ ಶುರು ಮಾಡ್ತಾ ಇರೋದು. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಈಗ ನಾವು ಏನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಅದು ನೆರವೇರಲಿ ಅಂದ್ಬಿಟ್ಟು ನಾವು ತುಪ್ಪದ ದೀಪಿನ ಹಚ್ತೀವಿ. ಹಾಂ, ಹೌದು, ರಾಯರಿಗೆ ಪ್ರಿಯ ಅಂತ. 21 ದೀಪ, ತುಪ್ಪದ ದೀಪ 21 ವಾರ ನಮಗೆ ಹಚ್ಚೋದಕ್ಕೆ ಹೇಳಿದ್ದಾರೆ. ನಾವು 21 ವಾರ ಹಚ್ತಾ ಇದ್ದೀವಿ. ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಥರ ಅಂತ ಅಲ್ಲಿ ಹೇಳ್ತಾರೆ, ಅದನ್ನು ನಾವು ಕೇಳಿಕೊಂಡು ನಾವು ಆ ಥರ ದೀಪ ಹಚ್ಚಬೇಕು. ಓಕೆ, ಥ್ಯಾಂಕ್ಸ್. ಮೂವ್ ಮಾಡಿ